ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮುಖಂಡರು ಹಾಗೂ ಐವೈಸಿ ಔಟ್ರೀಚ್ ಸೇಲ್ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶ್ರೀ ಕಾರ್ತಿಕ್ ವೆಂಕಟೇಶ್ ಮೂರ್ತಿರವರ ಹುಟ್ಟುಹಬ್ಬ ಆಚರಣೆ. ಹುಟ್ಟುಹಬ್ಬದ ಪ್ರಯುಕ್ತ ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಸಮ್ಮುಖದಲ್ಲಿ ಕೇಕ್ ಅನ್ನು ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಇದೇ ಸಂದರ್ಭದಲ್ಲಿ ಕಣ್ಣಿನ ತಪಾಸಣೆ ಹಾಗೂ ಕನ್ನಡಕ ವಿತರಣೆ, ಬಿಪಿ ಶುಗರ್ ಪರೀಕ್ಷೆ ಉಚಿತವಾಗಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ 2023 ಅಭ್ಯರ್ಥಿ ರಘುನಾಥ್ ನಾಯ್ಡು ಅವರು, ಮಾಜಿ ಉಪಮೇಯರ್ ಎಲ್ ಶ್ರೀನಿವಾಸ್ ರವರು, ಮುನಿ ತಿಮ್ಮಣ್ಣರವರು, ಕಾಂಗ್ರೆಸ್ ಮುಖಂಡರಾದ ಪ್ರಮೋದ್ ರವರು, ಭಾರತ್ ಜೋಡೋ ಕುಶ್ವಂತ್ ರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡು ಶ್ರೀ ಕಾರ್ತಿಕ್ ರವರಿಗೆ ಶುಭಾಶಯ ಕೋರಿದರು. ಅದರ ಅಧ್ಯಕ್ಷರು ಕಾರ್ತಿಕ್, ನಮ್ಮ ಅದೇ ರೀತಿ ಇನ್ಚಾರ್ಜ್ ಅಂತ ಆಶ್ವರಾಜ್ ಇನ್ಚಾರ್ಜ್ ಪೌಲ್ ಅಂತ, ಮತ್ತು ನಮ್ಮ ವೆಂಕಟೇಶ್ ಮೂರ್ತಿಯವರು ಮಾಜಿ ಮಹಾಪೌರರು. ಇವತ್ತು ಕಾರ್ತಿಕ್ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಹೆಲ್ತ್ ಕ್ಯಾಂಪ್ ಇದೆ, ಐ ಕ್ಯಾಂಪ್ ಇದೆ, ಮತ್ತು ಬ್ಲಡ್ ಡೊನೇಷನ್ ಇದೆ, ಮತ್ತು ಜನರಲ್ ಚೆಕಪ್ ಎಲ್ಲ ಯಾರ್ಯಾರು ಬಂದ ಅವಶ್ಯಕತೆ ಇದೆ ಅವರೆಲ್ಲ ಕೂಡ ಬಂದು ಮಾಡ್ಕೊಂಡು ಹೋಗಿದ್ದಾರೆ. ಪೌರ ಕಾರ್ಮಿಕರಿಗೆ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಕಾಯಿಲೆ ಇರೋರೇ ಬರಬೇಕು ಅಂತೇನಿಲ್ಲ, ಜನರಲ್ ಚೆಕಪ್ಗೆ ಎಲ್ಲರೂ ಕೂಡ ಬಂದು ಅವರ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಕಾರ್ತಿಕ್ಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಮತ್ತು ನಮ್ಮ ವೆಂಕಟೇಶ್ ಮೂರ್ತಿಯವರಿಗೆ ಮತ್ತು ಪಾಲ್ ಬಂದಿದ್ದಾರೆ ಕೇರಳದಿಂದ, ಅವ್ರಿಗೂ ಕೂಡ ಧನ್ಯವಾದಗಳು. ಖುಷಿ ಆಗ್ತಾ ಇದೆ. ಮೊದಲನೇ ಬಾರಿಗೆ ಹುಟ್ಟುಹಬ್ಬ ಈ ಥರ ಆಚರಣೆ ಮಾಡ್ತಾ ಇರೋದು. ಕಾರಣ ಏನಂತಂತಂದರೆ, ಇಷ್ಟು ದಿವಸ ನಾನು ಅಮೇರಿಕಾದಲ್ಲಿ ಪೈಲಟ್ ಟ್ರೈನಿಂಗ್ ಮುಗಿಸ್ಕೊಂಡು ಇಲ್ಲೆಲ್ಲ ಇದರಲ್ಲಿದ್ದೆ. ಆಮೇಲೆ ನನಗೆ ನಮ್ಮ ನ್ಯಾಷನಲ್ ಚೇರ್ಮನ್ ಕೇರಳ ಮುಖ್ಯಮಂತ್ರಿ ಅವ್ರ ಮಗ ಸ್ಯಾಂಡಿ ವುಮೆನ್ ಅವರು ನನ್ನನ್ನು ಗುರುತಿಸ್ಬಿಟ್ಟು ನನಗೆ ಸ್ಟೇಟಿಗೆ ಚೇರ್ಮನ್ ಮಾಡಿದ್ರು. ಆದಮೇಲೆ ಬರ್ತಾ ಇರ್ತಕ್ಕಂಥ ಮೊದಲನೇ ಹುಟ್ಟುಹಬ್ಬ ಇದು. ಹಂಗಾಗಿ ಈ ಹುಟ್ಟುಹಬ್ಬಕ್ಕೆ ಅವರು ಬರ್ತಾಯಿದ್ರು. ಕಾರಣಾಂತರ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಮೀಟಿಂಗ್ಸ್ ಎಲ್ಲ ಇದ್ದಿದ್ದರಿಂದ ಬರಲಿಕ್ಕೆ ಆಗಲಿಲ್ಲ. ಆದ್ದರಿಂದ ನಮ್ಮ ಇನ್ಚಾರ್ಜ್ ಅವರು ಆಶ್ವರಾಜ್ ಪೌಲ್ ಅವ್ರನ್ನ ಕಳಿಸಿದ್ದಾರೆ. ಅವ್ರ ರೆಪ್ರೆಸೆಂಟೇಟಿವ್ ಅವರು ನಮ್ಮ ಜೊತೆಲಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಏನೇನಂತಂದರೆ, ಒಂದು ಉಚಿತವಾಗಿ ಐ ಕ್ಯಾಂಪ್ ಮಾಡ್ತಿದ್ದೀರಿ, ಅದ್ರ ಜೊತೆಯಲ್ಲಿ ಯಾರಿಗೆ ಕಣ್ಣಿನ ಸಮಸ್ಯೆ ಇರುತ್ತೋ ಅವ್ರಿಗೆ ರೀಡಿಂಗ್ ಗ್ಲಾಸಸ್ ಕೊಡ್ತೀರಿ, ಮತ್ತು ಇನ್ ಕೇಸ್ ಆಪ್ರೇಷನ್ಸು ಕ್ಯಾಟ್ರಾಕ್ಟು ಯಾವ್ದಾದ್ರು ಏನಾದರೂ ಇತ್ತು ಅಂತಲೇ ಅದರದ್ದು ಸೌಲಭ್ಯಗಳು ಮಾಡ್ತಾಯಿದ್ದೀರಿ. ಮತ್ತು ಜನರಲಾಗಿ ಚೆಕಪ್ ಮಾಡ್ತಾಯಿದ್ದೀರಿ, ಅಂದರೆ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು. ಜನರಲಾಗಿ ಅದಕ್ಕೂ ಏನಾದರೂ ಕೆಲವರು ಪೌರ ಕಾರ್ಮಿಕ ಅವ್ರಿಗೆ ಗೊತ್ತಾಗಲ್ಲ. ಇವತ್ತಿನ ಗಂಟೆಗೂ ಮನುಷ್ಯನ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಸೊ ಈ ನಮ್ಮ ಇದರಿಂದ ಅದೇನು ಆಗುತ್ತೋ ಅದನ್ನು ಮಾಡಿಬಿಟ್ಟು ಅವ್ರಿಗೆ ಅದರದ್ದೊಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾ ಇದ್ದೀರಿ. ಅದೇ ರೀತಿ ಒಂದು ಬ್ಲಡ್ ಕ್ಯಾಂಪು ಎಲ್ಲ ನಮ್ಮ ಹುಡುಗರು, ಸ್ನೇಹಿತರು, ಟೀಮು, ತಂಡ ಎಲ್ಲರೂ ಸೇರಿ ಒಂದು ಬ್ಲಡ್ ಕ್ಯಾಂಪ್ ಕೂಡ ಆರ್ಗನೈಸ್ ಮಾಡಿದ್ದಾರೆ. ಆ ಬ್ಲಡ್ ಕ್ಯಾಂಪಲ್ಲೂ ಎಲ್ಲರೂ ಭಾಗವಹಿಸಿ, ನಾನು ಕೂಡ ಇವತ್ತು ಬ್ಲಡ್ ಕ್ಯಾಂಪಲ್ಲಿ ನಾನು ಬ್ಲಡ್ ಕೊಡ್ತಾ ಇದ್ದೀನಿ. ಬೇಸಿಕಲಿ ನಾನು ಸಿಂಪ್ಲಿಸಿಟಿ ಅನ್ನೋದು ಭಾಳ ಇಷ್ಟಪಡೋವಂಥದ್ದು. ಆಡಂಬರ, ದೊಡ್ಡ ಮಟ್ಟದಲ್ಲಿ ಆಚರಣೆ ಇವೆಲ್ಲ ನನಗೆ ಇಷ್ಟ ಆಗಲ್ಲ. ಆ್ಯಂಡ್ ಏನೇ ಮಾಡಿದ್ರು ಸರ್ವಿಸ್ ಓರಿಯೆಂಟೆಡ್ ಇರಬೇಕು. ಹಾಗಾಗಿ ಸುಮ್ಮನೆ ಬಂದು ಈಗ ಸೆಲೆಬ್ರೇಷನ್ ಮಾಡಿ ಅದು ಇದು ಅದ್ದೂರಿ ಕಾರ್ಯಕ್ರಮಕ್ಕಿಂತ ಜನರಿಗೆ ತಲುಪಿಸುವಂಥ ಸೇವೆ ಕಾರ್ಯಕ್ರಮಗಳು ಯಾವಿದೆಯೋ ಅದನ್ನೇ ನಾನು ಮಾಡ್ತಾ ಇರೋದು, ಅದನ್ನೇ ಮುಂದಕ್ಕೂ ನಾನು ಮಾಡೋವಂಥದ್ದು. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಕಾರ್ತಿಕ್ ವೆಂಕಟೇಶ್ ಮೂರ್ತಿ ಅವರಿಗೆ ಯೂತ್ ಕಾಂಗ್ರೆಸ್ ಔಟ್ರೀಚ್ ಸೆಲ್ ವತಿಯಿಂದ ಮತ್ತು ನಮ್ಮ ಅಶ್ವರಾಜ್ ಅವರು ಬಂದಿದ್ದಾರೆ, ಅವ್ರ ಮೂಲಕ ಮತ್ತು ಚಾಂಡಿ ಅವ್ರ ಮೂಲಕ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೂಲಕ ಎಲ್ಲ ಪ್ರತಿಯೊಬ್ಬರು ರಾಮಲಿಂಗ ಸೆಟ್ ಬಂದಿದ್ದರು. ಎಲ್ಲರ ಮೂಲಕ ಇವ್ರಿಗೆ ಒಳ್ಳೆ ಆಶೀರ್ವಾದ ಪಡೆದು ಮುಂದಕ್ಕೆ ಮಹಾನ್ ನಾಯಕ ಆಗಲಿ ಅಂತೇಳಿ ನಾವೆಲ್ಲರೂ ಆಶಿಸ್ತೀವಿ. ವಿಶ್ ವೆರಿ ಹ್ಯಾಪಿ ಬರ್ಡೇ ಕಾರ್ತಿಕ್. Karthik, happy birthday, and he is conducting very good things in Padmanabhanagar constituency. Thank you. ನಮ್ಮ ಪದ್ಮನಾಭನಗರದ ಮಾಜಿ ಮೇಯರ್ ಆದಂಥ ವೆಂಕಟೇಶ್ ಮೂರ್ತಿ ಅವರ ಮಗ ಯಾವ ಸೆಲ್? ಕಾರ್ತಿಕ್ ಸೆಲ್ ಯಾವುದಪ್ಪ? ಯೂತ್ ಕಾಂಗ್ರೆಸ್ ಔಟ್ರೀಚ್ ಸೆಲ್. ಯೂತ್ ಕಾಂಗ್ರೆಸ್ ಔಟ್ರೀಚ್ ಸೆಲ್ ಕರ್ನಾಟಕ ಅಧ್ಯಕ್ಷರು. ಇವರಿಗೆ ಈಗ ಹುಟ್ಟುಹಬ್ಬ, ಇವ್ರಿಗಿನ್ನ 100 ವರ್ಷ ಇದೇ ಥರ ಬಾಳಲಿ, ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಒಳ್ಳೆಯ ಹುದ್ದೆ ಸಿಗಲಿ ಅಂತ ಎಲ್ಲರಿಗೂ ಶುಭ ಪದ್ಮನಾಭನಗರ ಕ್ಷೇತ್ರದಿಂದ ಶುಭ ಕೋರ್ತಾ ಇದ್ದೀನಿ.